ಒಬ್ಬರೇ ಅಲ್ಲ ಅಲ್ವಾ, ನೀವು ಒಬ್ಬರೇ ಅಲ್ಲ ಅಲ್ವಾ, ತುಂಬಾ ಜನ ಓಡಾಡಿದಾರಲ್ವಾ? ಹೌದು, ಅತಿ ಹೆಚ್ಚು ನಾನು ಓಡಾಡಿದ್ದೀನಿ ಅಲ್ಲ ಸರ್. ಅತಿ ಹೆಚ್ಚು ಓಡಾಟ ನಡೆಸಿದ್ದೆ ಆಗಿದ್ರೆ ಇಷ್ಟು ದಿನ ಬೇಕಾಗಿತ್ತ ನಿಮ್ಮನ್ನ ಕರೀದಕ್ಕೆ? ಹೌದು ಸರ್, ನನಗೆ ಇದು ಒಂದು ದೊಡ್ಡ ನನಗೂ ಅನಿಸಿದ್ದು. ಇಷ್ಟು ದಿನಗಳಲ್ಲಿ ಅವ್ರ ಕಾಲ್ ನನಗೆ ಕಾಲಲ್ಲಿ ಮಾತಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ ಅವರು. ಇಷ್ಟು ದಿನ ಅವ್ರಿಗೆ ಗೊತ್ತೇ ಆಗಲಿಲ್ವಾ ಯಾರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನನಗೇ ಗೊತ್ತಿರೋರನ್ನ ಕರೆದಿದ್ರು. ಸೊ ಆಗ ಕರೆದಿದ್ದಾಗ ಅವ್ರ ಜೊತೆ ಮಾತಾಡಿರೋದು ಉಂಟು. ಅವ್ರನ್ನ ಮಾತಾಡ್ಸಿದ ಮೇಲೆ ಮತ್ತೆ ಒಂದು 10 days ಆದಮೇಲೆ ನನಗೆ ಕರೆದಿದ್ದಾರೆ. ಕರೆದ್ಬಿಟ್ಟು ಅವರು ಇವಾಗ ಬಿಡ್ತಾ ಇಲ್ಲ ನನ್ನನ್ನು, ಒಂದಾದ್ಮೇಲೆ ಒಂದು ಕೇಳ್ತಾ ಇದ್ದಾರೆ ಈ ಥರ. ಸೊ ಅವರು ನನಗೆ ಚೆನ್ನಾಗಿ ಗೊತ್ತು, ನನ್ನನ್ನು ಅವ್ರು ಬಲವಂತವಾಗಿ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಅಂತ ಹೇಳೋ ಥರ ನನಗೆ ಇದು ಮಾಡ್ತಾಯಿದ್ರು. ಆಮೇಲೆ ನನಗೆ ಹೇಳಿದ್ರು ಒಂದ್ಸಲಿ, ನೀವು ಜನಪ್ರತಿನಿಧಿ ಇದ್ದೀರಾ, ಅದರಲ್ಲೂ ಮಹಿಳಾ ಜನಪ್ರತಿನಿಧಿ, ನೀವು ಹೆಣ್ಮಕ್ಳುಗಳಿಗೆ ಈ ಟೈಮಲ್ಲಾದರೂ ನೀವು ಅವ್ರಿಗೆ ಜಸ್ಟಿಸ್ ಕೊಡಿಸ್ಬೇಕು ಅನ್ನೋದು ಅವರು ಹೇಳ್ತಾ ಇದ್ರು ನನಗೆ. ಬಟ್ ನಾನು ಕೇಳ್ತೀನಿ, ನನಗಿನ್ನ ಸತ್ಯಗಳೇನೂ ಗೊತ್ತಿಲ್ಲ. ಫಸ್ಟು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾನೇನು ನೋಡಿಲ್ಲ ಅಲ್ಲಿ, ಯಾರು ಏನೇನು ಮಾಡಿದ್ದಾರೆ. ಬಿಕಾಸ್ ಅದೆಲ್ಲ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಅದಾದಮೇಲೆ ಬೇಕಿದ್ರೆ ನಾವು ಅದನ್ನೇನು ಅಂತ ಹೇಳ್ಬೋದು. ಸೊ ಹಾಗೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಜಸ್ಟಿಸ್ ಕೊಡ್ಸೋಕ್ಕೇನು ನಮ್ಗಳಿಗೇನೆ ಫಸ್ಟು ಗೊತ್ತಿರಬೇಕಲ್ಲ ಯಾರು ತಪ್ಪು ಮಾಡಿದ್ದಾರೆ, ಯಾವ ಥರ ತಪ್ಪಾಗಿದೆ ಅಲ್ಲಿ ಅಂತ ಹೇಳಿ. ಸೊ ಇವರೆಲ್ಲ ಅದನ್ನು ನಮಗೆ ಪದೇ ಒತ್ತಿ ಹೇಳ್ತಾ ಇದ್ದಿದ್ದು ನನಗೆ ಒಂದು ಸ್ವಲ್ಪ ಈಗಲೂ ನಾನು ಹೇಳ್ತೀನಿ ಸರ್, ಅವ್ರು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲರಿಗೂ ಜಸ್ಟಿಸ್ ಸಿಗಲಿ, ನಂದೇನು ಇದಿಲ್ಲ. ಬಟ್ ನಾನು ಅದಕ್ಕೆ ಕನೆಕ್ಟೆಡ್ ಅಲ್ಲ. ನಾನು ಯಾವತ್ತು ಯಾರಿಗೂ ಪ್ರವೋಕ್ ಮಾಡ್ತಾ ಇಲ್ಲ. ನೀವು ಹೋಗಿ ಏನಾದರೂ ಮಾಡಿ ಅಂತ ನಾವು ಹೇಳೋಕ್ಕಾಗ್ತಿಲ್ಲ. ಪ್ರವೋಕ್ ಮಾಡ್ತಾ ಇಲ್ಲ ಅಂತಂದ್ರೆ ಏನರ್ಥ ಸರ್? ಈಗ ಅವ್ರದ್ದು ಇದು ರೇಪ್ ಕೇಸ್. ನಾನು ಕೇಳೋದು ಒಂದೇ, ನಾನು ಒಬ್ಳು ಜನಪ್ರತಿನಿಧಿಯಾಗಿ ಅಥವಾ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದವಳನ್ನ ಹೇಗಲ್ಲ ಅವ್ರಿಗೆ ಪದೇ ಅವ್ರು ನನ್ನಲ್ಲಿ ಕರೆದ್ಬಿಟ್ಟು ಅವರು ನೀವು ಹೇಳಿದ್ರಿ ಅಲ್ಲ ಅವ್ರದ್ದು ಇನ್ವೆಸ್ಟಿಗೇಷನ್ ಇರುತ್ತೆ ಅಂತ ಹೇಳಿ, ನಾನು ಹೇಗೆ ರಿಲೇಟೆಡ್ ಅಂತ ಹೇಳಾಗಿರುತ್ತೆ ಅಲ್ಲ. ಪದೇ ಅವ್ರ ಮೊಬೈಲಲ್ಲಿ ತುಂಬಾ ಕಾಂಟ್ಯಾಕ್ಟ್ಸ್ ಇರುತ್ತೆ. ಯಾಕೆ ತುಂಬಾ ಕಾಂಟ್ಯಾಕ್ಟ್ಸ್ ಇರುತ್ತೆ? ಯಾರ್ದ್ರಲ್ಲಿ? ಈಗ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಅಲ್ಲಿ ತುಂಬಾ ಕಾಂಟ್ಯಾಕ್ಟ್ಸ್ ಇರುತ್ತೆ. ಹೌದು. ಯಾಕೆ ನೀವೇ ಅಂತೇಳಿ? ಹೌದು ಸರ್, ನನಗೂ ಇದೇ ಕ್ವೆಶನ್ ಬಂದಿದ್ದು, ಯಾಕೆ ನಾನೇ ಅಲ್ಲಿ ಇಷ್ಟೊಂದಂತ. ಆಮೇಲೆ ಅವ್ರಿಗೆ ನಾನು ಎಲ್ಲ ತಾಲೂಕಲ್ಲಿ ಓಡಾಡಿರೋದೇ ಅವ್ರಿಗೆ ಕಾಣಿಸ್ತಾ ಇದೆ. ನೀವೇ ಫಸ್ಟ್ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದರೆ ಫೋಟೋಗಳಲ್ಲೆಲ್ಲ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತಾ ನಿಮ್ಮನ್ನ? ಸ್ವಲ್ಪ ಅನ್ನಿಸ್ತು ಸರ್. ಯಾವ ಥರ? ಸೊ ನಾನು ಸ್ವಲ್ಪ ಜೋರಿದ್ದೀನಿ, ಪಾರ್ಟಿಲಿ ಗುರ್ತಿಸ್ಕೊಂಡಿದ್ದೀನಿ. ಹಾಸನ ಡಿಸ್ಟಿಕ್ಕಲ್ಲಿ ಈಗ ಆಲ್ರೆಡಿ ಸರ್ ಇನ್ನೂ ಒಂದು, ಈಗ ಎಲ್ಲ ಕಡೆ ಮಾತು ಬರ್ತಿರೋದು ಹೀಗೆ, JDS ಪಕ್ಷದಲ್ಲಿ ಯಾರ್ಯಾರು ಬೆಳಿಬೇಕು ಅಂತ ಇದ್ದಾರೆ, ಮುಂದೆ ಒಂದಷ್ಟು ಗುರುತಿಸ್ಕೊತಾ ಇದ್ದಾರೆ, ಅವ್ರನ್ನೆಲ್ಲರನ್ನ ಒಂದಷ್ಟು ತಣ್ಣಗೆ ಮಾಡಬೇಕು ಅಥವಾ ಅವರು ಆಚೆ ಬರ್ದಂಗೆ ಒಂದಷ್ಟು ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಕೆಲವು ಮಾತುಕತೆಗಳಲ್ಲಿ ಜನಗಳಲ್ಲಿ ಹಿಂಗೆ ಮಾಡ್ತಿದ್ದಾರೆ ಬೇರೆ ಪಕ್ಷದಿಂದ ಅಂತ ಹೇಳಿ. ಅಂದ್ರೆ JDS ಪಕ್ಷದಲ್ಲಿ ಬೆಳೀತಾ ಇರೋರನ್ನ ತಣ್ಣಗೆ ಮಾಡಬೇಕು ಅನ್ನೋದಾದ್ರೆ ಪ್ರಜ್ವಲ್ ರೇವಣ್ಣಂಗೂ ಹಾಗೆ ಮಾಡಿದ್ರೆ ಹಾಗಾದ್ರೆ ಅದು ಷಡ್ಯಂತ್ರನ? ಅದು ನನಗೆ ಗೊತ್ತಿಲ್ಲ ಸರ್, ಬಿಕಾಸ್ ಅದು ಪ್ರೂವ್ ಆದ್ಮೇಲೆ ಗೊತ್ತಾಗಬೇಕು. ಅದು ವಿಡಿಯೋಗಳೇನಿದೆ. ಹೇಗೆ ಹೇಳ್ತೀರಿ JDS ಪಕ್ಷದಲ್ಲಿ ಬೆಳೀತಾ ಇರೋರನ್ನ ತುಳಿಯೋದಕ್ಕೆ ಈ ತರ? ನಾನು ಹೇಳೋದಕ್ಕಿಂತ ಕಾರ್ಯಕರ್ತರ ಲೆವೆಲ್ ಅಲ್ಲಿ ನೀವು ಹೇಳ್ತಾ ಇದ್ದೀರಾ ಅಥವಾ ಲೀಡರ್ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೀರಾ? ಲೀಡರ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಕಾರ್ಯಕರ್ತರುಗಳು ಈಗ ಅಂದ್ರೆ ಸ್ವಲ್ಪ ಜೋರಿರೋರ್ನ, ಈಗ ವಾಯ್ಸ್ ರೈಸ್ ಮಾಡೋ ಅಂಥವ್ರನ್ನ ಮುಂದಿನ ದಿನಗಳಲ್ಲಿ ಸರ್, ಅದು ಹಾಸನ ಡಿಸ್ಟ್ರಿಕ್ಟ್ JDS ಭದ್ರಕೋಟೆ, ಈ ವಿಷಯ ಆಗಿಲ್ಲ ಅಂತ ಹೇಳಿದ್ರೇನು ಮುಂದೆ ಒಳ್ಳೆ ನೇಮ್ ಆಗ್ತಾ ಇತ್ತು JDS ಪಕ್ಷದಲ್ಲಿ. ಈಗಾಗಲೇ NDAಗೇನು ಅದು ಇದಾಗಿರೋದ್ರಿಂದ ಸೊ ಮುಂದೆ ಒಳ್ಳೆ ದಿನಗಳು ಬಂದೇ ಬರೋದು. ಇದು ಷಡ್ಯಂತ್ರನೂ ಇರ್ಬೋದು. ಯಾಕೆ ಸರ್ ಅವಾಗಲೇ ರಿಲೀಸ್ ಮಾಡಬೇಕಿತ್ತು ಇವನ್ನೆಲ್ಲ? ಇವ್ರುಗಳು ಜಸ್ಟಿಸೇ ಕೊಡ್ಸೋದಾಗಿದ್ರೆ, ಬೇರೆ ಯಾರು ಮಾಡಿದ್ದಾರೆ ಇದನ್ನೆಲ್ಲ ಶೇರ್ ಮಾಡಿದ್ದಾರೆ ಮುಂಚೆನೆ ಇದೆಲ್ಲ ಮಾಡ್ಬೋದಿತ್ತಲ್ಲ. ಆ ಎಲೆಕ್ಷನ್ ಟೈಮಲ್ಲೇ ಯಾಕೆ ಮಾಡ್ಬೇಕಿತ್ತು ಇವರು? ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ತರದ್ದು ವಿಚಾರಗಳು ಇದೆ ಅಂತ ಹೇಳಿ? 5 days ಬಿಫೋರ್ ಸರ್. ಎಲೆಕ್ಷನ್ಗೂ 5 days ಬಿಫೋರ್? ಹೌದು. ಹೇಗೆ ಗೊತ್ತಾಯ್ತು? ಒಬ್ಬ ವ್ಯಕ್ತಿ ಅದನ್ನ ಹೇಳ್ತಾರೆ, ಪೆನ್ ಡ್ರೈವ್ಗಳು ಈ ತರ ಶೇರ್ ಆಗ್ತಾ ಇದೆ ಅಂತ ಹೇಳಿ. I don't know, I can take their name or I don't know. ನಾವು ಅದು ಕೇಳಲ್ಲ, ಯಾರು ಅಂತ ಕೇಳೋದು ಇಲ್ಲ. ಆಗ ನಿಮಗೆ ಭಯ ಆಗ್ಲಿಲ್ವಾ? ಅಯ್ಯೋ ಈ ತರ ಆಗ್ತಿದೆಯಲ್ಲ, ಈ ಪಕ್ಷಕ್ಕೆ ನಾನು ಹೋಗ್ಬೇಕಾ, ನಾನು ಹೋಗಿ ತಪ್ಪು ಮಾಡ್ದೆ ಅಂತ ಅನಿಸ್ಲಿಲ್ವಾ?
ಇಲ್ಲ ಸರ್, ನನಗೆ ನಾನು ಪಕ್ಷ ನೋಡಿ ಹೋಗಿರೋದು, ಯಾವುದೇ ವ್ಯಕ್ತಿ ಹಿಂದೆ ನಾನು ಹೋಗಿಲ್ಲ ಒಂದು. ಆಮೇಲೆ ನಮ್ಮ ಹಾಸನ ಡಿಸ್ಟಿಕ್ಕಲ್ಲಿ ಒಂದು ಪಕ್ಷ ಇರೋದು, ಪ್ರಾದೇಶಿಕ ಪಕ್ಷ ನಮ್ಮ ಕರ್ನಾಟಕಕ್ಕೆ ತುಂಬ ಇವಾಗ ಬೇಕಾಗಿರುವಂಥದ್ದು. ಬಿಕಾಸ್ ಎಲ್ಲ ನ್ಯಾಷನಲೈಸ್ ಪಾರ್ಟೀಸ್ಗಳೇ ಇರೋದು. ನಮ್ಮ ಕರ್ನಾಟಕದಲ್ಲಿ ಒಂದು ಕನ್ನಡ ಪಕ್ಷ ಇದ್ದರೆ ನಮಗೂ ಒಳ್ಳೆಯದು. ನಾಳೆ ನಮಗೆ ಯಾವುದೇ ರೀತಿಯ ಅನ್ಯಾಯ ಆಗುವಾಗ ವಾಯ್ಸ್ ರೈಸ್ ಮಾಡೋಕ್ಕಾದ್ರೂ ಒಂದು ಪಾರ್ಟಿ ಬೇಕು. ಸೊ ಇದು ನಾನು ಸ್ವಲ್ಪ ಕನ್ನಡ ಪರ ಅಥವಾ ಕಾವೇರಿ ಹೋರಾಟದ ಪರ ಇದೆಲ್ಲ ಓಡಾಡುವಾಗ ನನಗೆ ಇದು ಫೀಲ್ ಆಗಿತ್ತು, ನಾನು ಪ್ರಾದೇಶಿಕ ಪಕ್ಷಗಳಿಗೇ ನಾನು ಸಪೋರ್ಟ್ ಮಾಡಬೇಕು ಅಂತ ಹೇಳಿ. ಅದ್ರ ಜೊತೆಗೆ ದೇವೇಗೌಡರು ಮಾಡಿರುವಂಥ ಕೆಲಸಗಳು ನನಗೆ ಇನ್ಸ್ಪೈರ್ ಮಾಡಿದ್ದು ಹೌದು. ಆಮೇಲೆ